ವೀಕ್ಷಕರೇ, ಪ್ರತಿಯೊಬ್ಬರೂ ಒಂದಿಲ್ಲೊಂದು ವಾರದಲ್ಲಿ ಜನಿಸಿರುತ್ತಾರೆ. ಹೀಗೆ ಅವರು ಜನಿಸಿದ ವಾರದಿಂದಲೇ ಅವರ ಭವಿಷ್ಯ ಹೇಗಿರುತ್ತದೆ ಅನ್ನೋದನ್ನು ಶಾಸ್ತ್ರದ ಮೂಲಕ ತಿಳಿಯಬಹುದು. ಹಾಗಿದ್ರೆ ಯಾವ ದಿನದಲ್ಲಿ ಹುಟ್ಟಿದರೆ ಏನು ಫಲ, ಯಾವ ವಾರದಲ್ಲಿ ಜನಿಸಿದವರು ಅದೃಷ್ಟವಂತರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಮತ್ತಷ್ಟು ಉಪಯುಕ್ತ ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನಾವು ಹುಟ್ಟಿದ ವಾರ ನಮ್ಮ ಬದುಕಿನ ರಹಸ್ಯವನ್ನೇ ಹೇಳುತ್ತೆ. ಹೌದು, ವ್ಯಕ್ತಿಯ ಜನ್ಮ ದಿನಾಂಕ ಮತ್ತು ಗ್ರಹಗಳ ರಾಶಿಗಳು ಹುಟ್ಟಿದ ದಿನದಷ್ಟೇ ಮಹತ್ವ ಹೊಂದಿದೆ. ಅಲ್ಲದೆ ವಾರದ ಪ್ರತಿಯೊಂದು ದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಬೇರೆ ಬೇರೆ ವಾರದಲ್ಲಿ ಜನಿಸುವ ವ್ಯಕ್ತಿಯು ಬೇರೆ ಬೇರೆ ಗುಣಲಕ್ಷಣಗಳನ್ನು ಕೂಡ ಹೊಂದಿರುತ್ತಾನೆ. ಹಾಗಾಗಿ ವ್ಯಕ್ತಿಯು ಹುಟ್ಟಿದ ದಿನದಿಂದ ಅವನ ಭವಿಷ್ಯವನ್ನು ತಿಳಿಯಬಹುದು. ಹಾಗಿದ್ರೆ ನೀವು ಹುಟ್ಟಿದ ದಿನವು ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ನೀವು ಏನಾದರೂ ವಾರದ ಮೊದಲ ದಿನ ಅಂದರೆ ಭಾನುವಾರ ಹುಟ್ಟಿದರೆ ನೀವು ಆಶಾವಾದಿಗಳಾಗಿರುತ್ತೀರಿ. ಪ್ರತಿಯೊಂದು ಕೆಲಸದಲ್ಲಿ ಜಯ ನಿಮ್ಮ ಕಡೆಗಿರುತ್ತೆ. ಜೀವನದಲ್ಲಿ ಮೊದಲು ಕಷ್ಟಗಳು ಬಂದರೂ ಕೂಡ ಅಪಾರ ಅದೃಷ್ಟವನ್ನು ಹೊಂದಿರುತ್ತೀರಿ. ಈ ದಿನ ಹುಟ್ಟಿದವರು ಯಾವಾಗಲೂ ಸಂಘಜೀವಿಗಳಾಗಿರುತ್ತಾರೆ. ಎಲ್ಲರೊಂದಿಗೆ ಮಾತನಾಡಲು ಇಷ್ಟಪಡುತ್ತಾರೆ ಮತ್ತು ಸಾಮಾಜಿಕವಾಗಿ ಅಂತರ್ಮುಖಿಗಳಾಗಿರುತ್ತಾರೆ. ಈ ಜನರು ಕಲೆ, ಶಿಕ್ಷಣ ಕ್ಷೇತ್ರಕ್ಕೆ ಗೌರವವನ್ನು ಕೂಡ ಪಡೆಯುತ್ತಾರೆ. ಅದಕ್ಕೂ ಹೆಚ್ಚಾಗಿ ಧರ್ಮದಲ್ಲೂ ಅವರಿಗೆ ಆಸಕ್ತಿ ಇರುತ್ತದೆ. ಅದರ ಜೊತೆಗೆ ಅವರು ತಮ್ಮ ಕುಟುಂಬ ಸದಸ್ಯರನ್ನು ಸಂತೋಷವಾಗಿಡಲು ಕೂಡ ಪ್ರಯತ್ನಿಸುತ್ತಾರೆ. ವೀಕ್ಷಕರೇ, ಇನ್ನು ನೀವು ಏನಾದರೂ ಸೋಮವಾರದಂದು ಜನಿಸಿದರೆ ನೀವು ತುಂಬ ಶ್ರೀಮಂತರಲ್ಲದಿರಬಹುದು. ಆದರೆ ತುತ್ತು ಅನ್ನವನ್ನು ಆ ಭಗವಂತ ನಿಮಗೆ ಕಡಿಮೆ ಮಾಡುವುದಿಲ್ಲ. ಈ ದಿನ ಜನಿಸಿದವರು ಶಾಂತ ಮತ್ತು ತುಂಬ ಖುಷಿಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸುಲಭವಾಗಿ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡನ್ನೂ ಕೂಡ ಸರಿಸಮಾನವಾಗಿ ನಿಭಾಯಿಸುತ್ತಾರೆ. ಮೊದಲು ಶಿಕ್ಷಣವನ್ನು ದ್ವೇಷಿಸುತ್ತಾರೆ, ಆದರೆ ನಂತರದ ಜೀವನದಲ್ಲಿ ಅವರು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿರುತ್ತಾರೆ. ವೀಕ್ಷಕರೇ, ನೀವು ಏನಾದರೂ ಮಂಗಳವಾರ ಜನಿಸಿದರೆ ನೀವು ನಿಮ್ಮ ಜೀವನವನ್ನು ಅತ್ಯಂತ ಕಟ್ಟುನಿಟ್ಟಾದ ಜೀವನವನ್ನು ನಡೆಸಲು ಇಷ್ಟಪಡುತ್ತೀರಿ. ಅಲ್ಲದೆ ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಕೂಡ ಆಗಿರುತ್ತೀರಿ. ಕೆಲವು ಸಾರಿ ನಿಮ್ಮ ಸ್ವಭಾವ ಉಗ್ರವಾಗಿರುತ್ತದೆ. ಹಾಗಾಗಿ ನಿಮ್ಮಲ್ಲಿ ಅಹಂಕಾರ ಹೆಚ್ಚು. ಇದೇ ಕಾರಣಕ್ಕೆ ನಿಮ್ಮದೇ ವ್ಯಾಪ್ತಿಯನ್ನು ನಿಮ್ಮ ಜೀವನದಲ್ಲಿ ಹಾಕಿಕೊಂಡಿರುತ್ತೀರಿ. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ನೀವು ಸಹಿಸಿಕೊಳ್ಳುವುದಿಲ್ಲ. ವೀಕ್ಷಕರೇ, ನೀವು ಒಂದು ವೇಳೆ ಬುಧವಾರ ಜನಿಸಿದರೆ ನೀವು ಹೆಚ್ಚು ಕಲೆಯತ್ತ ಒಲವು ಹೊಂದಿರುತ್ತೀರಿ. ಹಾಗಾಗಿ ಸಾಮಾನ್ಯವಾಗಿ ನೀವು ಮಹಾನ್ ಸಂಗೀತಗಾರರು ಇಲ್ಲವೇ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುತ್ತೀರಿ. ಈ ದಿನ ಜನಿಸಿದವರು ಸುಲಭವಾಗಿ ಸಂಪತ್ತನ್ನು ಗಳಿಸುತ್ತೀರಿ. ನೀವು ಸ್ವಭಾವ ತುಂಬ ಹಠಮಾರಿಯಾಗಿರುತ್ತದೆ. ನೀವು ದೇವರ ಬಗ್ಗೆ ಇಟ್ಟಿರುವ ಭಕ್ತಿ ನಿಮ್ಮ ಜೀವನದಲ್ಲಿ ಎದುರಾಗುವ ನಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಕಾರ್ಯಗಳಿಂದ ದೂರವಿರಿಸುತ್ತದೆ. ಇನ್ನು ನೀವು ಸಭ್ಯ ಮತ್ತು ವಿನಮ್ರರಾಗಿದ್ದು ಹೆತ್ತವರ ಬಗ್ಗೆ ಹೆಚ್ಚು ಗೌರವವನ್ನು ಹೊಂದಿರುತ್ತೀರಿ. ವೀಕ್ಷಕರೇ, ನೀವೇನಾದರೂ ಶುಕ್ರವಾರದಂದು ಜನಿಸಿದರೆ ನೀವು ತುಂಬ ಉದಾರ ಮತ್ತು ಕರುಣಾಮಯಿಗಳು. ನೀವು ಸಂತೋಷ ಮತ್ತು ಗೌರವಯುತ ಜೀವನವನ್ನು ನಡೆಸಲು ಇಷ್ಟಪಡುತ್ತೀರಿ. ನೀವು ನಿರಂತರವಾಗಿ ಕೆಲಸ ಮಾಡಬೇಕು, ಏಕೆಂದರೆ ತಪ್ಪು ರೀತಿಯಲ್ಲಿ ಹಣವನ್ನು ಗಳಿಸಲು ನಿಮ್ಮಿಂದ ಸಾಧ್ಯವಿಲ್ಲ. ನಿಮ್ಮ ಮಾತಿನ ಮೂಲಕವೇ ಇತರರ ಮೇಲೆ ಅಗಾಧ ಪ್ರಭಾವವನ್ನು ಬೀರುತ್ತೀರಿ. ನಿಮ್ಮೊಂದಿಗೆ ಗುರುಗ್ರಹ ಇರುವ ಕಾರಣ ನಿಮಗೆ ತೀವ್ರವಾದ ಸಹಿಷ್ಣುತೆ ಶಕ್ತಿ ಇರುತ್ತದೆ. ಜೀವನದಲ್ಲಿ ಕಷ್ಟ ಬಂದಾಗ ಅವುಗಳನ್ನು ಸಮರ್ಥವಾಗಿ ನೀವು ಎದುರಿಸುತ್ತೀರಿ. ವೀಕ್ಷಕರೇ, ನೀವು ಏನಾದರೂ ಶನಿವಾರ ಹುಟ್ಟಿದರೆ ಈ ಜಗತ್ತಿನಲ್ಲಿ ನಿಮ್ಮ ಗುರುತು ಬಿಡು ಹೋಗುತ್ತೀರಿ. ಸಂಪತ್ತಿನ ವಿಷಯದಲ್ಲಿ ನೀವು ಭಾಗ್ಯಶಾಲಿಗಳು. ನೀವು ಯಶಸ್ಸು, ಸಂತೋಷ ಮತ್ತು ಮಹತ್ವಾಕಾಂಕ್ಷೆಗಾಗಿ ಕಷ್ಟಪಟ್ಟು ಹೋರಾಡಲು ಸಿದ್ಧರಾಗಿರುತ್ತೀರಿ. ನೀವು ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಕೆಲವೊಮ್ಮೆ ದುಃಖ ಎರಡನ್ನೂ ಅನುಭವಿಸುತ್ತೀರಿ. ನೀವು ಜಗತ್ತನ್ನು ಮುನ್ನಡೆಸುವ ಶಕ್ತಿಯನ್ನು
ಹೊಂದಿರುತ್ತೀರಿ. ನೀವು ಯಾವಾಗಲೂ ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಬಿಗಡಾಯಿಸದ ಸಂಬಂಧವನ್ನು ಹೊಂದಿರುತ್ತೀರಿ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ದಿನದಂದು ಜನಿಸಿದರೆ ಏನೆಲ್ಲ ಅನುಭವಿಸಬೇಕಾಗುತ್ತದೆ ಅಂತ. ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯವಾಗುವ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಸರಿ ಅನಿಸಿದರೆ ಇತರರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.